ನಮಸ್ತೆ. ನಾನು ಪರಮೇಶ್ವರ್ ಅಂತ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 7 ವಾರದಿಂದ ಬರ್ತಾ ಇದ್ದೀನಿ. 7ನೇ ವಾರ ಇದು. ಇಲ್ಲಿ ಬಂದಿದ್ದು ಫಸ್ಟ್ನೇ ವಾರ ಬಂದಾಗ ಇಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪು ಎಷ್ಟು ರೌಂಡ್ ಹಾಕಬೇಕು ಅಂತ ತಿಳಿಸ್ಕೊಡುತ್ತೆ. ಆಮೇಲೆ ನಾವು ಅದು ಸಲುವಾಗಿ ಕ್ಲೀನಾಗಿ ಎಲ್ಲ ಫಾಲೋಅಪ್ ಮಾಡ್ತಾ ಇರ್ತೀವಿ. ಪ್ರತಿ ವಾರನೂ ಇಷ್ಟು ರೌಂಡು ಅಂತ ಇರುತ್ತೆ, ಅಷ್ಟು ರೌಂಡ್ ಹಾಕ್ತಾ ಇರ್ತೀವಿ. ಅಷ್ಟು ರೌಂಡ್ ಹಾಕ್ಬಿಟ್ಟು ಒಂದು ಕಾಯಿ ಕೊಡ್ತಾರಲ್ವಾ, ಆ ಕಾಯಿ ತಗೊಂಡೋಗಿ ಮರಕ್ಕೆ ಕಟ್ಟಬೇಕು. ಆ ಮರಕ್ಕೆ ಕಟ್ಟಿದ್ರೆ ನಮ್ಗೆ ಆಗುತ್ತೆ, ನಿಮ್ಗೆ ಏನ್ ಅನ್ಕೊಂಡಿದ್ದೀರಾ ಅದಾಗುತ್ತೆ ಅಂತ ಹೇಳಿದ್ರು. ಅದೇ ಸಲುವಾಗಿ ನಾವು ಬಂದಿದ್ವಲ್ಲ, ಫಸ್ಟ್ನೇ ವಾರ ಬಂದಾಗಿಂದ 7ನೇ ವಾರಕ್ಕೂ ಸ್ವಲ್ಪ ನಾವು ಏನು ಮನ್ಸಿಗೆ ನೆಮ್ಮದಿ ಮತ್ತೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತಿದಾವೆ. ಎಲ್ಲ ಚೆನ್ನಾಗಿ ಆಗ್ತಿರೋದಕ್ಕೋಸ್ಕರ ನಮ್ಗೆ ಇಲ್ಲಿಗೆ ಬಂದು ಒಂದು ಅನುಕೂಲ ಆಗೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ನಾವು 8 ವಾರದಿಂದ. ಸರ್ ಇಲ್ಲೇನು ವಿಶೇಷ ಅಂದ್ರೆ ಕಾಟೇರಮ್ಮಂದು ಇಲ್ಲಿ ಬೆಂಗಳೂರಿಂದ ಒಂದು 40 ರೂಪಾಯಿ ಬಸ್ ಚಾರ್ಜು. ಹೊಸಕೋಟೆ ಪಕ್ಕ ಕಂಬಳಿಪುರ ಅಂತ. ಕಾಟೇರಮ್ಮಂದು ಏನ್ ವಿಶೇಷ ಅಂದ್ರೆ ಈ ಆಲ್ದ ಮರಕ್ಕೆ ಅವರು ಹೇಳ್ತಾರೆ ಇಷ್ಟು ರೌಂಡ್ ಹಾಕ್ಬೇಕು ಅಂತ. ಒಬ್ಬೊಬ್ರಿಗೆ 108 ರೌಂಡ್ ಹೇಳ್ತಾರೆ, ಒಬ್ಬೊಬ್ರಿಗೆ 48 ರೌಂಡ್ ಹೇಳ್ತಾರೆ, ಒಬ್ಬೊಬ್ರಿಗೆ 24 ರೌಂಡ್ ಹೇಳ್ತಾರೆ. ಈಗ 108 ರೌಂಡು ಪ್ರದಕ್ಷಿಣೆ ಮಾಡಿ ಆಲ್ದ ಮರಕ್ಕೆ 9 ವಾರ ಕಾಯಿ ಕಟ್ಟಿದ್ರೆ ಅವ್ರ ಹರಿಕೆಯನ್ನು ತೀರುತ್ತೆ ಅಂತ ಇಲ್ಲಿ ಒಂದು ಪವಾಡ ಇದೆ. ನಮಗೆಲ್ಲ ಒಳ್ಳೇದಾಗಿದೆ. ನಮಗೆ ಆ ಕಷ್ಟ ಎಲ್ಲ ಹಂತವಾಗಿ ಪರಿಹಾರ ಆಗುತ್ತೆ, ಒಂದೇ ದಿವಸಕ್ಕೆ ಆಗೋದಿಲ್ಲ. ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ 9 ವಾರ. ನಮ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ತಿಪ್ಪಾಪುರ ಅಂತ ಗ್ರಾಮ. ಸರ್ ನಾವೆಲ್ಲ ಕೂಲಿ ಮಾಡ್ಕೊಂಡಿದ್ವಿ. ಇಲ್ಲಿ ಎಲ್ಲ ಜಾಸ್ತಿ ಕೂಲಿ ಮಾಡೋರಿಂದ ಅಫಿಷಿಯಲ್ಲೇ ಜಾಸ್ತಿ ಜನ ಬರೋದು. ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಎಲ್ಲಾ ಜಿಲ್ಲೆಯಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ. ಈ ಅಮಾವಾಸ್ಯೆ ದಿವಸ ಲಕ್ಷಗಿನ್ನ ಜಾಸ್ತಿ ಜನ ಬರ್ತಾರೆ. ಅಮಾವಾಸ್ಯೆ ಏನ್ ಸರ್? ಇಲ್ಲ ಸರ್, ಇಲ್ಲಿ ನಾವು ನೋಡಿಲ್ಲ. ಇವರು ರಾಜಕಾರಣಿ ಬಂದಿರೋದೆಲ್ಲ ನೋಡಿದ್ದೀವಿ. ಶರತ್ ಬಚ್ಚೇಗೌಡರು, ಇವರು MTB ನಾಗರಾಜ್ ಅವರು, ಮತ್ತೆ KS ಈಶ್ವರಪ್ಪನವರು, ಸುಮಾರು ಜನ ಎಲ್ಲ ಬಂದಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಇದು ಸ್ಟಾರ್ಸ್ ಏನು ಗೊತ್ತಿಲ್ಲ. ಮತ್ತೆ ಎಲ್ಲ ಬಡವರ್ಗದವರು, ಆಲ್ ಕ್ಯಾಸ್ಟ್, ಇಂಥ ಕ್ಯಾಸ್ಟ್ ಅಂತೇನಿಲ್ಲ. ಎಲ್ಲ ನಮ್ಮ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಮತ್ತೆ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಿರುಪತಿನಲ್ಲಿ ಯಾವ ಥರ ಇದೆಯೋ ಅದೇ ಥರ ಇಲ್ಲಿ ಭಯಂಕರ ವಿಶೇಷ ಇದೆ. ಉಚಿತವಾಗಿ ಊಟ ಎಲ್ಲ ಕೊಡ್ತಾರೆ. ಮತ್ತೆ ಮಲಗಕ್ಕೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ. ಮತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ನಿಮ್ಮ ಮಾಧ್ಯಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಸುತ್ತಾಡ್ತಾ ಇದ್ದಾರೆ. ಮತ್ತೆ ನೋಡಿ ಆಲ್ದ ಮರಕ್ಕೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ. ಭಯಂಕರ ವಿಶೇಷ ಇದೆ ಇಲ್ಲಿ, ಒಳ್ಳೇದಾಗಿದೆ ಎಲ್ಲರಿಗೂ. ನಾವು ಕುಟುಂಬ ಸಮೇತ 9 ವಾರನೂ ಬರ್ತಾ ಇದ್ವಿ. ಈಗ 8ನೇ ವಾರ, ಇನ್ನೊಂದು ವಾರ ಕೂಡ ಬರ್ತೀವಿ. ಬಂದು ಮಡ್ಲಕ್ಕಿ ಎಲ್ಲ ಕಟ್ಟಿ ಎಲ್ಲ ಹರಕೆ ಎಲ್ಲ ತೀರಿಸ್ಕೊಂತೀವಿ. ನಮಗೆಲ್ಲ ಒಳ್ಳೇದಾಗಿದೆ ಸರ್.